ನಂದನಾಕುಲ ನಂದಗೋಕುಲ. ನಿನ್ನ ಬಾಯಿ ಹರಕೆಯಿಂದ ಅಷ್ಟು ಒಳ್ಳೆ ಗುಣಗಳಿರೋ ಹುಡುಗಿ ನಮ್ಮ ಮಾಧವನ್ ಬದುಕಿಗೆ ಬಲಗಾಲಿಟ್ಟು ಒಳಗೆ ಬಂದರೆ ಸಾಕಾಗಿದೆ. ಅವನ ಬಂಗಾರ ಹಂಗ್ ನೋಡ್ತಿದ್ಯಾ? ಅಮ್ಮ, ನನ್ಗೊಂಥರ ನಾಚಿಕೆ ಮುಜುಗರ ಎಲ್ಲ ಒಟ್ಟಿಗೆ ಆಗ್ತಿದೆ. ನನ್ನನ್ನು ನೋಡಕ್ ಬಂದಾಗ್ಲೇ 4 ಜನದ ಮುಂದೆ ಕೂತ್ಕೊಳ್ಳೋಕೆ ನನಗೆ ಹಿಂಸೆ ಆಗ್ತಿತ್ತು. ಮಗಳೇ, ನಿನಗೆ ಇಲ್ಲಿ ತನಕ ಒಂದು ಹುಡುಗನು ಸೆಟ್ ಆಗ್ಲಿಲ್ಲ ಅಂತಾನೆ ಅಲ್ವಾ ಇಲ್ಲಾದ್ರೂ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಬಂದಿದ್ದು. ನೀನ್ ಈ ತರ ಮುಜುಗರ ಪಟ್ಕೊಂಡ್ರೆ ಹೇಗಮ್ಮ? ಹೌದು ಮಗ್ಲೆ, ನಿನ್ ಜೊತೆ ನಾವಿಬ್ರು ಇಲ್ವಾ? ಯಾಕೆ ಸುಮ್ಮನೆ ಹೆದರ್ಕೋತ್ಯಾ? ಬಾ. ಅಮ್ಮ, ಸ್ಟೇಜ್ ಮೇಲೆಲ್ಲ ಕರೀತಾರಂತೆ. ಅಯ್ಯೋ, ಅದೆಲ್ಲ ಒಳಗ್ ನೋಡ್ಕೊಳ್ಳೋಣ. ನೀನ್ ಬಾ ಮಗ್ಲೆ. ಮಾಡ್ರಿ. ಏನೋ ಮಾಡ್ತಿದ್ಯಾ? ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ಬ್ಯಾಟ್ರಿ ಇಲ್ಲೇ ಇದ್ದಾರೆ. ಮಗ, ನೀನೇನೋ ಇಲ್ಲಿ? ಅದು ಅದು ಹೌದು, ನೀವೇನಿಲ್ಲಿ? ಮಗ, ಕೆಮ್ಮಿತ್ತು, ಥ್ರೋಟ್ ಪೇನ್ ಇದೆ, ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸಕ್ ಬಂದಿವಿ. ಹೌದಾ? ಇದ್ಯಾರೋ? ಇದು ನಮ್ಮ ಸುಂದರ ಮಾಮ ಗೊತ್ತಲ್ಲ, ಪಾಪಚ್ಚಿ ಅವ್ರಿಗೆ ಹುಷಾರಿಲ್ವಂತೆ, ಅದಕ್ಕೆ ಕರ್ಕೊಂಡ್ ಬಂದಿದೆ. ನೀವು ಹೋಗಿ ಡಾಕ್ಟರ್ ಹತ್ರ ಏನಿದೆ ತೋರಿಸ್ಕೊಳ್ಳಿ ಅದನ್ನ. ವೆದರ್ ಬೇರೆ ಸರಿ ಇಲ್ಲ, ಹುಷಾರಾಗಿರ್ಬೇಕು ಆಯ್ತಾ? ಏಯ್ ಬಾರೆ. ಅಲ್ಲ ಬಾ ಮಾಮ, ಹುಷಾರ್ ಬೇರೆ ಇಲ್ಲ ನಿಂಗೆ. ಇರೋ ನಿಮಿಷ. ಸುಂದ್ರ ಮಾಮ, ಏನೋ ಮಾಡ್ತಾ ಇದ್ಯಾ? ಸುಂದ್ರ ಮಾಮ ಮಾತಾಡ್ತಾನೆ ಅಲ್ಲ ನಮ್ ಜೊತೆ. ಅವ್ರಿಗೆ ವಿಪರೀತ ಜ್ವರ ಕಣೋ, ಮಾತಾಡಂಗಿಲ್ಲ ಅವರು. ಪಾಪ ಅವ್ರಿಗೆ ನಿಲ್ಲಕ್ಕೂ ಶಕ್ತಿ ಇಲ್ಲ, ಸಿಕ್ಕಾಬಟ್ಟೆ ಜ್ವರ ಬಂದ್ಬಿಟ್ಟಿದೆ. ಈಗ ತಾನೆ ಡಾಕ್ಟರ್ ಹತ್ರ ಥರ್ಮೋಮೀಟರ್ ಇತ್ತು, ಚೆಕ್ ಮಾಡಿಸಿದ್ರೆ 100 ಡಿಗ್ರಿ ಇದೆ. ಅದಕ್ಕೆ ಯಾರ ಹತ್ರನು ಮುಟ್ಟಿಸ್ಲೂಬೇಡಿ ಅಂತ ಅಂದಿದ್ದಾರೆ. ಮಗ, 110 ಡಿಗ್ರಿ ಜ್ವರನ? ಮಗ, ಅಷ್ಟೊಂದು ಟೆಂಪರೇಚರ್ ಇದ್ರೆ ಯಾವ ಮನುಷ್ಯನು ಬದುಕುಳಿಯೋದೇನ ಮಗ? ನಮ್ಮ ಮಾಮನ್ ಏನ್ ಅನ್ಕೊಂಡಿದ್ಯಾ ನೀನು? ಗಂಡುಗಲಿ ಗಂಡ್ಸು ಕಣ ನಮ್ಮ ಮಾಮ. ಮಗ, ಏನೇ ಗಂಡ್ಸಿದ್ರು 110 ಡಿಗ್ರಿ ಜ್ವರ ಅಂದ್ರೆ ಏನ್ ಸುಮ್ನೆನೇನಾ? ಅದನ್ನೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟ್ ನೀವು ಹೋಗಿ ಚೆಕಪ್ ಮಾಡಿಸ್ಕೊಂಬನಿ. ಮಾವನ್ ಮುಖ ಆದ್ರೂ ನೋಡ್ತೀನಿ. ಏನು ಬೇಡ ಕಣ, ಆಮೇಲೆ ಇವ್ರಿಗೆ ಬಂದಿರೋ ಜ್ವರ ನಿನಗೂ ಬಂದ್ಬಿಡುತ್ತೆ, ಇನ್ಫೆಕ್ಷನ್ ಅಂತೆ, ಬೇಗ ಹರಡುತ್ತಂತೆ, ಅದೆಲ್ಲ ಸರಿ ಹೋಗಲ್ಲ. ಹೋಗಿ ಚೆಕಪ್ ಮಾಡಿಸ್ಕೊಂಬನಿ, ಆಮೇಲೆ ಮನೇಲಿ ಸಿಗ್ತೀನಿ. ಹೋಗಿ ಆದ್ರೆ ನೀವು ಒಂದು ಚುಚ್ಚಿಸ್ಕೊಂಬನಿ ಆಯ್ತಾ? ಹೋಗಿ ಹೋಗ್ರೋ. ಹೋಗಿ ಏನೋ ಒಂದ್ ನಿಮಿಷ ಏನು ತೆಗಿಯೋದ್ ಬೇಡ ಬಾರೆ. ಈಗಿನ ಕಾಲದಲ್ಲಿ ಅತ್ತೆ ಮಾವನ್ನ ನಂಬ್ಕೊಂಡು ನಮ್ಮ ಹುಡುಗಿನ ಕಳ್ಸಕ್ಕಾಗತ್ತಾ? ಒಂದ್ ವೇಳೆ ಅಪ್ಪ ಅಮ್ಮ ಇದ್ರೂನು ಮದ್ವೆ ಆದ್ಮೇಲೆ ನಮ್ಮ ಮಗಳನ್ನ ಕರ್ಕೊಂಡು ಸಪರೇಟ್ ಆಗಿರ್ಬೇಕು. ಏನಿದು ಗಿರ್ಜಾ, ಕೇಳಿಸ್ಕೊಂಡಿ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ? ಅಲ್ಲ, ಅವ್ರಿಗೂ ಒಬ್ಬ ಮಗ ಇದ್ದಾನೆ ನೋಡಲ್ಲಿ, ಆ ಟೇಬಲ್ನಲ್ಲಿ ಒಬ್ಬನೇ ಕೂತಿಯಾನೆ. ಹಾಗಿದ್ರು ಅವ್ರಿಗೆ ಅಳಿಯಾಗಿ ಬರೋನ್ಗೆ ಅಪ್ಪ ಅಮ್ಮ ಇರಬಾರ್ದಂತೆ. ಅಳಿಯನ್ ಮೇಲಿಂದ ಇಳ್ಕೊಂಡ್ ಬರ್ತಾನ. 25 ವರ್ಷದ ಹುಡುಗ ಬೇಕಂತೆ, ಅವನಿಗೆ 1.5 ಲಕ್ಷ ಸಂಬಳ ಬೇಕಂತೆ, ಇನ್ವೆಸ್ಟ್ಮೆಂಟ್ ಮಾಡಿರ್ಬೇಕಂತೆ, ಸ್ವಂತ ಕಾರು, ಸ್ವಂತ ಮನೆ, ಅನುಕೂಲ ಎಲ್ಲ ಬೇಕಂತೆ. ಇದೆಲ್ಲ ಸಾಧ್ಯನಾ? ಇವ್ರು ಹೇಳದ್ ನೋಡಿದ್ರೆ ಹುಡುಗ ಹುಡ್ತಾನೆ ಸಂಪಾದನೆ ಶುರು ಮಾಡಿರ್ಬೇಕಪ್ಪ. ಓಹೋ, ನಿಮ್ ಬೇಡಿಕೆಗಳು ಸಾಕಷ್ಟಿದೆ ಅಲ್ವಾ ಮೇಡಮ್? ಹ್ಞೂ ಮೇಡಮ್, ಹೆಣ್ಮಕ್ಳು ಅಂದ್ಮೇಲೆ ಇಷ್ಟು ಬೇಡಿಕೆಗಳು ಇರದೆ ಹೋದ್ರೆ ಹೇಗೆ?
ಡಾಕ್ಟರ್ ಹೇಳಿದಾರೆ ನೀನ್ ಬರೀ ಗಂಜಿ ಮಾತ್ರ ಕುಡಿಬೇಕಂತೆ, ಹುಷಾರಾಗೋರ್ಗು. ಇಲ್ಲೇ ಕೂತಿರೋ, ಮಾಡ್ಕೊಂಬರ್ತೀನಿ. ತಗ. ಓ, ಕಿಸಿತಾ ಇದ್ಯಾ? ನನ್ ನೋಡಿ ಎಷ್ಟು ಕಿಸಿತಾ? ಕಿಸಿ ಕಿಸಿ. ನಾನ್ ಕುಂಟ್ಕೊಂಡ್ ಬರ್ತಿದ್ರೆ ನಿಂಗ್ ನಗು ಬರುತ್ತೆ ಅಲ್ವಾ? ನನ್ಗೆ ಈ ಗತಿ ಬರಕ್ ಕಾರಣನೇ ನೀನು. ನಿನಗ್ ಚುಚ್ಬೇಕಾಗಿರೋ ಇಂಜೆಕ್ಷನ್ನ ನನಗ್ ಚುಚ್ಸಿದ್ಯಾ? ಎಲ್ಲ ನನ್ ಕರ್ಮ. ಸಾರಿ ಕಾಡ್ ಪಾಪ. ಯಾವನಿಗ್ ಬೇಕು ನಿನ್ ಸಾರಿ? ಅಲ್ಲ, ನಿನ್ ಟಾರ್ಚರ್ನ 1 ವಾರನೂ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ಲಿಲ್ಲ. ಅದ್ ಹೆಂಗೆ ನಿಮ್ ಮನೆಯವ್ರನ್ನ ನೀನ್ ಹುಟ್ಟಾಗಿಂದ ಸಹಿಸ್ಕೊಂಡಿದ್ದಾರೆ? ನನಗನ್ಸುತ್ತೆ ನಿನ್ ಕಾಟದಿಂದ ಯಾವಾಗ ಅವ್ರಿಗೆ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಿದ್ರು ಅಂತ ಕಾಣುತ್ತೆ. ಅದಕ್ಕೆ ನೀನ್ ಓಡೋಗಿ ಮದುವೆ ಆಗ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ಸಿಕ್ಕಿದೆ ಚಾನ್ಸು ಅಂತ ಮಾತೇ ಬಿಟ್ಬಿಟ್ರು. ಆಯ್ತು ಬಿಡು, ನನ್ ಯಾರಿಗೂ ಬೇಡವಾದವಳು. ನನ್ ಕಂಡ್ರೆ ಯಾರಿಗೂ ಆಗಲ್ಲ. ನನ್ ಜೊತೆ ಯಾರಿಗೂ ಮಾತಾಡಕ್ಕೂ ಇಷ್ಟ ಇಲ್ಲ. ಈ ಭೂಮಿಗೆ ಭಾರ ನಾನು. ಈಗ ಸಮಾಧಾನನ? ಆದ್ರೆ ಒಂದ್ ತಿಳ್ಕೊ ಕಾಡ್ ಪಾಪ, ಇವತ್ ನೀನ್ ನನಗೆ ತುಂಬಾ ಹರ್ಟ್ ಮಾಡಿದ್ಯಾ. ನಾನ್ ನಿನ್ನ ಹೆಸರು ಬರ್ದಿಟ್ಬಿಟ್ಟೆ ಹೋಗೋದು. ನಾನ್ ನಿನ್ನ ಹೆಸರು ಬರ್ದಿಟ್ಬಿಟ್ಟೆ ಹೋಗೋದು. ನಿನ್ ಹೆಸರು ಬರೆದು ಹೋಗ್ತೀನಿ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಾ? ಈ ಉಲ್ಲಬಾ, ಇದೆಲ್ಲ ನಿನ್ಗೆ ಬೇಕಿತ್ತೇನೋ? ಮೊದ್ಲೇ ಅವಳು ಬೆಟ್ಟ ಆಡ್ತೀನಿ ಅಂತ ಸೂಸೈಡ್ ಮಾಡ್ಕೊಳಕ್ ಹೋದವಳು. ಸೂಸೈಡ್ ಅಂದ್ರೆ ಅವಳಿಗೆ ಮ್ಯಾಟ್ರೇ ಆಗಲ್ಲ. ಇವಾಗ ನಿನ್ನ ಹೆಸರು ಬರ್ದಿಟ್ಟು ಹೋಗ್ತೀನಿ ಅಂದ್ರೆ ಕರಿಬೇಕು. ಏನೋ ತಮಾಷೆಗೆ ಇಲ್ಲ ಕಣೆ. ನೋಡ ಮೂಲ್ಯ, ನಿಮ್ ಮನೆಯವ್ರ ಬಗ್ಗೆ ಮಾತಾಡಿದ್ದು ತಪ್ಪಾಯ್ತು, ಕ್ಷಮಿಸ್ಬಿಡು. ಸುಮ್ನೆ ಇವಾಗ ಏನೇನೋ ಯೋಚನೆ ಮಾಡಿ ತಪ್ಪು ಡಿಸಿಷನ್ ತಗೋಬೇಡ. ನನ್ ಮಾತು ಕೇಳು. ಬೇಡ, ನನ್ ಯಾರ ಮಾತು ಕೇಳಲ್ಲ. ನನ್ ಯಾರು ತಡಿಬೇಡಿ. ನಾನು ಹೋಗ್ತೀನಿ ಅಷ್ಟೇ. ಹೋಗ್ತೀನಿ ಅನ್ನೋದಕ್ಕೆ ನೀನೇನ್ ಸಿಂಗಾಪುರ್ಗೆ ಹೋಗ್ತಿದ್ಯಾ? ಸ್ವರ್ಗಲ್ಕ್ ಹೋಗ್ತಿದ್ಯಾ? ಸಾಯ್ಬೇಡ ಕಣೆ, ತಗಿ. ಅಯ್ಯೋ ದೇವ್ರೆ, ತಗಿಯೇ, ಏನ್ ಮಾಡ್ಕೊಳ್ತಿದ್ಯಾ? ಅದ್ ನಂಗೆ ಗೊತ್ತಿದೆ ಕಣೋ. ನಾನು ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಇವಳೇನು ಒಂದೇ ಡೈಲಾಗ್ನ ಇಷ್ಟೊಂದು ರಿಪೀಟ್ ಮಾಡ್ತಿದ್ದಾಳೆ? ವಲ್ಲಭ, ಈ ಟೈಮಲ್ಲಿ ಲಾಜಿಕ್ ಹುಡುಕ್ಬೇಡ ಕಣೋ. ಮೊದ್ಲು ಅವಳನ್ನ ತಡಿ. ಅಮೂಲ್ಯ, ಅಮೂಲ್ಯ. ಪಾಪ ಕಾಡ್ ಪಾಪ, ತುಂಬಾ ಟೆನ್ಷನ್ ಆಗಿದ್ದಾನೆ ಅನ್ಸುತ್ತೆ. ಜಾಸ್ತಿ ಗೋಳೈಕೊಳ್ಳೋದ್ ಬೇಡ. ಬಾಗ್ಲು ತೆಗ್ದು ಒಂದ್ ವಾರ್ನಿಂಗ್ ಕೊಟ್ಟು ಕಳ್ಸ್ಬಿಡೋಣ. ಬದ್ಕೊಂಡ್ಲಿ ಬಡ್ ಜೀವ. ವಲ್ಲಭ, 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 ಗಿರಿಜಾ ಆಂಟಿ. ಬಾಗಿಲು ಓಪನ್ ಇದೆ, ಯಾರು ಕಾಣಿಸ್ತಿಲ್ಲ. ಮಗ ಮೋಸ್ಟ್ಲಿ ರೂಮ್ ಒಳಗಡೆ ಇರ್ಬೇಕು. ಬಾ ನೋಡೋಣ. ಏ ವೀಣಾ, ಏ ವೀಣಾ, ಅಲ್ಲೋಡೆ, ಆ ಹುಡುಗ ಇಷ್ಟು ಮುದ್ದಾಗಿ ಗುಂಡು ಗುಂಡಾಗಿದ್ದಾನೆ. ಹೌದು ರೀ, ತುಂಬಾ ಚೆನ್ನಾಗಿದ್ದಾನೆ. ನಮ್ ಪ್ರಿಯಂಗೆ ಹೇಳ್ ಮಾಡ್ಸಿದ್ ಜೋಡಿ ಅಲ್ವಾ? ಹೌದೌದು. ಅಮ್ಮ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅಷ್ಟು ಬೇಗ ಮದ್ವೆ ಸೆಟ್ ಮಾಡಿದ್ರಾ? ನೀನ್ ಸುಮ್ನೆ ಇರೆ. ನಾವಿಬ್ರು ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೆ. ಅಲ್ಲ ಕಣೆ, ತಂದೆ ತಾಯಿಯಾಗಿ ನೀನ್ ಚೆನ್ನಾಗಿರ್ಬೇಕು ಅಂತ ನಾವ್ ಆಸೆ ಪಡೋದು ತಪ್ಪೇನೆ? ಅಮ್ಮ ಪ್ಲೀಸ್ ಅಮ್ಮ. ನೀನ್ ಸುಮ್ನೆ ಇರು. ನಾನ್ ಬೇರೆ ನಿನ್ ಜೊತೆ ಮಾತಾಡ್ಕೊಂಡಿದ್ದೆ. ಸುಮ್ನೆ ಇರು.
ನೀವ್ ಒಪ್ಪುವಂತ ಸಂಬಂಧ ಸಿಗತ್ತೆ ನೋಡೋಣ. ಕೂತಿರಿ. ಸರಿ. ಈಗ ವೇದಿಕೆ ಮೇಲೆ ಸ್ವಾಗತಿಸೋಣ ಟೋಕನ್ ನಂಬರ್ 12 ನಂದಕುಮಾರ್ ಕುಟುಂಬದವರನ್ನ. ಏ ಮಾವ, ಹೋಗಿ ಬೇಗ. ಹೋಗೋಣ ರೀ. ಬಾ ಗಿರಿಜ, ಮಧುವ ಬಾ. ನಮಸ್ಕಾರ ನಂದಕುಮಾರ್ ಅವರೇ. ನಮಸ್ಕಾರ. ಮಾಧವ್ ಅವರೇ, ಈಗ ನಿಮ್ ಬಗ್ಗೆ ಹೇಳಿ. ಮಧುವ ತಗೋ, ಮಾತಾಡು ಮಾತಾಡು. ನನ್ನ ಹೆಸರು ಮಾಧವ. ನಾನು ಇಲ್ಲೇ ದೊಡ್ಡಬಳ್ಳಾಪುರದಲ್ಲೇ ಇರೋದು. ನಾನು ಇಲ್ಲೇ ಒಂದು ಚಿಟ್ ಫಂಡ್ ಕಂಪ್ನಿನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತೀನಿ. ಮಧುವ, ಯಾಕೋ ಹೆದರ್ಕೋತಾ ಇದೆಯಾ? ಧೈರ್ಯವಾಗಿ ಮಾತಾಡು. ಹಾಂಪ್ಪ, ಇವರು ನಮ್ಮಪ್ಪ ನಂದಕುಮಾರು, ಇವರು ನನ್ನ ತಾಯಿ ಗಿರಿಜಾ. ನಮ್ಮ ತಂದೆಯವ್ರದ್ದೊಂದು ಪ್ರಾವಿಷನ್ ಸ್ಟೋರ್ಸ್ ಇದೆ, ಅದ್ರ ಹೆಸರು ಗಿರಿಜಾ ಸ್ಟೋರ್ಸ್ ಅಂತ. ಅಪ್ಪ ತುಂಬ ಕಷ್ಟಪಟ್ಟು ದುಡಿತಾರೆ, ನಮಗೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಅದು ಮಧುವ ಕೂಡ ನಾನೇ ಮಾತಾಡ್ತೀನಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ನಂದಕುಮಾರ್, ಹೆಂಡತಿ ಗಿರಿಜಾ, ಇವನು ಮಾಧವ. ನಾನೊಂದು ಕಿರಾಣಿ ಅಂಗಡಿ ನಡೆಸ್ತಾ ಇದ್ದೀನಿ, ಗಿರಿಜಾ ಸ್ಟೋರ್ ಅಂತ. ಇಡೀ ದೊಡ್ಡಬಳ್ಳಾಪುರಕ್ಕೆ ತುಂಬಾ ಹೆಸರುವಾಸಿ, ಹೆಸರು ಕೇಳದೇ ಇರೋರೇ ಇಲ್ಲ. ಇನ್ನು ನನಗೆ 5 ಜನ ಮಕ್ಕಳು, 2 ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಹಿರಿ ಮಗಳು ಮದುವೆ ಆಗಿದೆ, ಮಧ್ಯದವನು ಮತ್ತೆ ಕಡೆ ಮಗನ ಮದುವೆನೂ ಆಗಿದೆ. ಈಗ ನನ್ನ ಹಿರಿ ಮಗ ಮಾಧವನ್ ಮದುವೆ ಮಾಡಬೇಕು ಅಂತ. ಇವನು ಒಂದು ಚಿಟ್ ಫಂಡ್ ಅಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ಕಳೆದು ತಿಂಗಳಿಗೆ 31,500 ರೂಪಾಯಿ ಬರುತ್ತೆ ಸಂಬಳ. ಇವನ್ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಮಗು ಅಂತ ಸ್ವಭಾವದವನು. ನನ್ನ ಮಗ ಅಂತ ನಾ ಹೇಳ್ತಾ ಇಲ್ಲ, ತುಂಬಾ ಪರಿಶುದ್ಧ ಮನಸ್ಸಿ ಒಂದು. ಒಬ್ರಿಗೂ ಇವನು ಗಟ್ಟಿ ಧ್ವನಿಯಿಂದ ಮಾತಾಡಿದ್ದೇ ಇಲ್ಲ. ತಾನಾಯ್ತು ತನ್ನ ಪಾಡಾಯ್ತು ಅಂತ ಕೆಲಸ ಮಾಡ್ಕೊಂಡಿರ್ತಾನೆ. ಇವನ್ ಸ್ವಭಾವಕ್ಕೆ ಹೊಂದುವಂತ ಹುಡುಗಿ ಹುಡ್ಕೊಂಡು ನಾವು ಇವತ್ತು ಈ ಮೇಳಕ್ಕೆ ಬಂದಿದ್ದೀವಿ. ಗ್ರೇಟ್. ನಿಮ್ ಬಗ್ಗೆ, ನಿಮ್ ಮಗನ್ ಬಗ್ಗೆ ತಿಳ್ಕೊಂಡು ತುಂಬಾ ಖುಷಿ ಆಯ್ತು ನಂದಕುಮಾರ್ ಅವ್ರೆ. ಹೇಳಿ, ನಿಮ್ ಮಗನ್ಗೆ ಯಾವ ತರ ಹುಡುಗಿ ಬೇಕು? ನನ್ನ ಮಗನಿಗೆ ಸರಿ ಹೊಂದುವಂತ ಹುಡುಗಿ ಬೇಕು. ಸ್ವಲ್ಪ ವಿವರವಾಗಿ ಹೇಳೋದಕ್ಕಾಗತ್ತಾ? ಯಾಕೆಂದ್ರೆ ಇಲ್ಲಿ ಬಂದಿರೋ ಹುಡುಗಿ ತಂದೆ ತಾಯಿ ಅಂದ್ರು ನಿಮ್ಮನ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಡೀಟೇಲ್ಸ್ ಬೇಕಾಗತ್ತೆ. ಅಂದ್ರೆ ಹುಡುಗಿ ಓದದೋಳಾಗಿರ್ಬೇಕಾ, ಕೆಲ್ಸಕ್ಕೆ ಹೋಗ್ಬೇಕಾ, ಮನೆ ಕೆಲ್ಸಗಳೆಲ್ಲ ಗೊತ್ತಿರ್ಬೇಕಾ? ಹುಡುಗಿ ಓದ್ಕೊಂಡಿದ್ರು ಪರವಾಗಿಲ್ಲ ಮೇಡಮ್, ಓದ್ದೇ ಇದ್ರೂ ಪರವಾಗಿಲ್ಲ, ಅವಳು ಕೆಲ್ಸಕ್ಕೆ ಹೋದ್ರೂ ಪರವಾಗಿಲ್ಲ, ಮನೇಲಿದ್ರೂ ನಮ್ಗಾಗತ್ತೆ. ನಾನು ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ನಂದೊಂದು ಕಿರಾಣಿ ಅಂಗಡಿ ಇದೆ ಅಂತ. ಅದ್ರ ಲೆಕ್ಕಾಚಾರ ಎಲ್ಲ ನನ್ನ ಕಿರಿ ಮಗಳು ನೋಡ್ಕೋತಾಳೆ. ಎಷ್ಟೇ ಆದ್ರೂ ಹೆಣ್ಮಗಳು. ನಾಳೆ ಮದ್ವೆ ಗಂಡನ ಮನೆಗೆ ಹೋಗ್ತಾಳೆ. ನಾಳೆ ನನ್ನ ಮನೆಗೆ ಬರೋ ಸೊಸೆ ನನ್ನ ಅಂಗಡಿ ಲೆಕ್ಕಾಚಾರದಲ್ಲಿ ನನಗೆ ಸಹಾಯ ಮಾಡಲಿ ಅನ್ನೋ ಅಪೇಕ್ಷೆ. ನನ್ನ 2ನೇ ಸೊಸೆ ಸರ್ಕಾರಿ ಉದ್ಯೋಗದಲ್ಲಿದ್ದಾಳೆ, 3ನೇ ಸೊಸೆ ಇನ್ನೂ ಓದ್ತಾ ಇದ್ದಾಳೆ. ಈಗ ಬರೋ ಸೊಸೆ ಮನೆ ಜೊತೆ ಅಂಗಡಿನೂ ನಿಭಾಯಿಸ್ಕೊಂಡು ಹೋಗ್ಲಿ ಅನ್ನೋ ಸಣ್ಣ ಆಸೆ. ಸೂಪರ್ ಸರ್. ಮೇಡಮ್, ನಿಮ್ ಸೊಸೆ ಬಗ್ಗೆ ನಿಮ್ಗೆ ಏನೇ ನಿರೀಕ್ಷೆಗಳಿದೆ? ಬೇಡ ರೀ. ತಗೋಗಚ್ಚ, ಮಾತಾಡು. ಹೇಳಿ ಮೇಡಮ್, ನಿಮ್ ಮನೆಗೆ ಸೊಸೆಯಾಗಿ ಬರುವಂತ ಹುಡುಗಿ ಹೇಗಿರ್ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಿದ್ದೀರಾ? ಅಂದ್ರೆ ಮನೆ ಕೆಲಸ ಎಲ್ಲ ಗೊತ್ತಿರ್ಬೇಕಾ ಬೇಡ್ವಾ? ಅಯ್ಯಯ್ಯೋ, ನಮ್ಮನೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಮನೆ ಕೆಲಸ ಗೊತ್ತಿರ್ಲೇಬೇಕು ಅಂತೇನು ಒತ್ತಾಯ ಇಲ್ಲ. ಅವಳಿಗೆ ಕಲಿಯೋ ಆಸಕ್ತಿ ಇದ್ರೆ ನಾನೇ ಅವಳಿಗೆ ಹೇಳ್ಕೊಡ್ತೀನಿ. ಪಾಪ ಈಗಿನ ಕಾಲದ ಮಕ್ಕಳಲ್ವಾ, ಅವ್ರಿಗದೆಲ್ಲ ಗೊತ್ತಾಗೋದಿಲ್ಲ. ಅದಕ್ಕೆ ಅವಳಿನ ಮನೆ ಕೆಲಸ ಎಲ್ಲ ಮಾಡ್ಬೇಕು ಅಂತ ಏನಿಲ್ಲ. ನಾನಿದ್ದೀನಲ್ಲ, ನಾನೇ ಎಲ್ಲ ಮನೆ ಕೆಲಸ ಮಾಡ್ತೀನಿ. ಅವಳು ನನ್ಗೆ ಸಣ್ಣ ಪುಟ್ಟ ಸಹಾಯ ಮಾಡಿದ್ರೆ ಸಾಕು. ಅಷ್ಟು ಮಾತ್ರ ಅಲ್ಲ, ನನ್ನ ಮಗ ಮಾಧವನ್ನ ಅವಳು ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ನಮ್ಮ ಆಸೆ. ಎಷ್ಟು ಮುದ್ದಾಗಿ ಹೇಳಿದ್ರಿ ಮೇಡಮ್. ನಿಮ್ ಇನ್ನೋಸೆನ್ಸು
ನಿಮ್ ಯಜಮಾನ್ರು ಒಳ್ಳೆತನ, ನಿಮ್ ಮಗನ್ ಗುಣ ನಡತೆ ನೋಡ್ತಾ ಇದ್ರೆ ನಿಮ್ ಮನೆಗೆ ಸೊಸೆಯಾಗಿ ಬರೋಳು ನಿಜವಾಗ್ಲೂ ಅದೃಷ್ಟ ಮಾಡಿದಾಳೆ ಅಂತ ನನ್ಗನ್ನಿಸ್ತಾ ಇದೆ. ಇಲ್ಲಿ ಆ ಅದೃಷ್ಟವಂತ ಹುಡುಗಿ ಯಾರಾದ್ರೂ ಇದಾರ ಅನ್ನೋದನ್ನ ನಾವ್ ಕಾದ್ ನೋಡ್ಬೇಕು. ಸರ್, ಇನ್ನೊಂದ್ ಪ್ರಶ್ನೆ, ಎಷ್ಟು ಆಸ್ತಿ ಮಾಡಿಟ್ಟಿದ್ದೀರಾ? ಅಂದ್ರೆ ನಿಮ್ ಮನೆಗೆ ಹೆಣ್ ಕೊಡೋ ತಂದೆ ತಾಯಿಗಳ ಮನ್ಸಲ್ಲಿ ಒಂದ್ ಪ್ರಶ್ನೆ ಇರತ್ತೆ ಅಲ್ವಾ, ಎಷ್ಟು ಆಸ್ತಿ ಪಾಸ್ತಿ ಇದೆ ಅಂತ. ಇದಕ್ಕೆ ನಿಮ್ ಉತ್ತರ ಏನು? ಮೇಡಮ್, ನಂಗೆ ಸ್ವಂತ ಮನೆ ಇದೆ, ಅಂಗಡಿನೂ ಸ್ವಂತನೇ, ಆ ಜಾಗನೂ ಸ್ವಂತನೇ. ಜೊತೆಗೆ ನಾನು ಮಕ್ಕಳಿಗೆ ಒಂದಷ್ಟು ದುಡ್ಡನ್ನ ಡೆಪಾಸಿಟ್ ಅಂತ ಇಟ್ಟಿದ್ದೀನಿ. ಮತ್ತೆ ನಾಳೆ ಬರೋ ಸೊಸೆಗೆ ಮಂಗಳಸೂತ್ರಕ್ಕೆ, ಒಡವೆ ವಸ್ತುಗೆ ಅಂತ ಒಂದು ಸ್ವಲ್ಪ ಹಣ ಕೂಡಿಟ್ಟಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಕೊನೆ ಉಸಿರಿರೋ ತನಕ ನನ್ನ ಮಕ್ಕಳು ಭವಿಷ್ಯಕ್ಕೋಸ್ಕರ ದುಡಿತಾನೆ ಇರ್ತೀನಿ ಮೇಡಮ್. ವಾವ್, ರಿಯಲಿ ಗ್ರೇಟ್ ಸರ್. ಮೇಡಮ್, ಇನ್ನೊಂದು ವಿಷಯ ಹೇಳಕ್ ಮರ್ತೆ. ನಮ್ಮ ಮನೆಗೆ ಬರೋ ಹುಡುಗಿ ಕೂಡು ಕುಟುಂಬದಿಂದ ಬಂದಿದ್ರೆ ತುಂಬಾ ಒಳ್ಳೇದು ಮೇಡಮ್. ಯಾಕೆ ಅಂದ್ರೆ ಅವಳಿಗೆ ಈ ಕೂಡು ಕುಟುಂಬದ ಮೌಲ್ಯಗಳು ಗೊತ್ತಿರುತ್ತೆ. ನಾಳೆ ಅವಳು ನಮ್ಮ ಮನೆಗೆ ಬಂದಾಗ ಮನೆ ತುಂಬಾ ಜನ ನೋಡಿ ಅವಳಿಗೆ ಬೇಜಾರಾಗಲ್ಲ. ಮನೆ ಒಡಿಬೇಕು ಅನ್ನೋ ಯಾವ ಯೋಚನೆನೂ ಅವಳಿಗೆ ಇರೋದಿಲ್ಲ. ಮನೇಲಿ ಏನೇ ಸಮಸ್ಯೆ ಬಂದ್ರೂ ಅದನ್ನ ತೂಗಿಸ್ಕೊಂಡು ಹೋಗೋ ಮನಸ್ಥಿತಿ ಇರುತ್ತೆ. ನಂದಕುಮಾರ್ ಅವ್ರೆ, ನಿಮ್ಮ ನಿರೀಕ್ಷೆಗೆ ತಕ್ಕನಾಗಿರುವಂತ ಹುಡುಗಿ ಆದಷ್ಟು ಬೇಗ ನಿಮ್ ಕುಟುಂಬಕ್ಕೆ ಸಿಗ್ಲಿ ಅಂತ ನಾನು ಆ ದೇವ್ರಲ್ಲಿ ಕೇಳ್ಕೊಳ್ತೀನಿ. ಇಲ್ಲೇ ಕೂತಿರಿ, ನಿಮ್ಮ ಕುಟುಂಬಕ್ಕೆ ಸರಿ ಹೊಂದುವಂತ ಸಂಬಂಧ ಯಾವ್ದಾದ್ರು ಸಿಕ್ಕಿದ್ರೆ ನಾವು ನಿಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ, ಸರಿನಾ? ನಿಮಗೂ ನಿಮ್ ಕುಟುಂಬದವ್ರಿಗೂ ಶುಭವಾಗ್ಲಿ. ಧನ್ಯವಾದ. ಎಸ್, ಈಗ ವೇದಿಕೆ ಮೇಲೆ ಸ್ವಾಗತಿಸೋಣ ಟೋಕನ್ ನಂಬರ್ 14 ಪರಮೇಶ್ವರ್ ಕುಟುಂಬದವ್ರನ್ನ. ನಮ್ಮನೆ ಕಣೆ. ಈ ಮದುವೆ ಮೇಳಕ್ಕೆ ನಿಮ್ 3 ಜನಕ್ಕೆ ಹೃತ್ಪೂರ್ವಕ ಸ್ವಾಗತ. ಹೇಳಿ, ನಿಮಗೆ ಯಾವ ತರ ಹುಡುಗ ಬೇಕು? ಅದಕ್ಕಿಂತ ಮೊದಲು ನಿಮ್ ಪರಿಚಯ ಮಾಡ್ಕೊಳ್ಳಿ. ಮಾತಾಡು ಮಗಳೇ. ಮಗಳೇ, ಮಾತಾಡು ಮಗಳೇ. ಅದು ನಾನು ಪ್ರಿಯಾ ಅಂತ. ಕ್ಷಮಿಸ್ಬೇಕು, ನನ್ ಮಗಳಿಗೆ ತುಂಬಾ ನಾಚಿಕೆ ಸ್ವಭಾವ. ಇಲ್ಲಿ ಇಷ್ಟೊಂದ್ ಜನ ಇದ್ದಾರೆ, ಅವಳಗ್ ಮಾತಾಡಕ್ ಆಗಲ್ಲ. ಅದಕ್ಕೆ ಅವಳ ಪರವಾಗಿ ನಾನೇ ಮಾತಾಡ್ತೀನಿ. ನನ್ ಮಗಳ ಹೆಸರು ಪ್ರಿಯಾ ಅಂತ, 23 ವರ್ಷ, MA ಮಾಡಿದಾಳೆ. ಓ, ಏನ್ ಕೆಲ್ಸ ಮಾಡ್ಕೊಂಡಿರೋದು ನಿಮ್ ಮಗಳು? ಕೆಲ್ಸ ಮಾಡೋ ಆಸೆ ಏನೋ ಇವಳಿಗಿತ್ತು, ಆದ್ರೆ ನಾವೇ ಕೆಲ್ಸಕ್ಕೆ ಕಳಿಸ್ಲಿಲ್ಲ. ಯಾಕೆ ಅಂತ ಕೇಳ್ಬೋದಾ? ಅದೇನಂದ್ರೆ ಮೇಡಮ್, ಈಗ ಕೆಲ್ಸಕ್ಕೆ ಕಳ್ಸಿದ್ರೆ ಮದ್ವೆ ಆದ್ಮೇಲೂ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಾರೆ. ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ನಾನ್ ದುಡಿತಾ ಇದ್ದೀನಿ, ನಾನ್ ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಅಹಂಕಾರ ಬಂದ್ಬಿಡುತ್ತೆ. ಆತರ ಅಹಂಕಾರ ಎಲ್ಲ ನನ್ ಮಗ್ಳಿಗ್ ಬರ್ಬಾರ್ದು ಅಂತ ನಾವೇ ಕೆಲ್ಸಕ್ಕೆ ಕಳ್ಸಿಲ್ಲ. ಮತ್ತೆ ಈ ಹೆಣ್ಮಕ್ಳು ಮದ್ವೆ ಆದ್ಮೇಲೂ ಕೆಲ್ಸ ಎಲ್ಲ ಮಾಡ್ಕೊಂಡಿದ್ರೆ ಪಾಪ ಅತ್ತೆ ಮಾವನ್ನೆಲ್ಲ ನೋಡ್ಕೊಳ್ಳೋದು ಯಾರು ಹೇಳಿ? ಅಲ್ವಾ ಮಗ, ಆಗ್ಲಿಂದ ಕರೀತಾ ಇದ್ದೀನಿ, ಯಾಕೋ ಮಾತಾಡ್ತಾ ಇಲ್ಲ? ಯಾಕೋ ನಿಂತಿದ್ಯಾ? ಏನಿಲ್ಲ ಕಣ, ಒಂದು ಜಿರಳೆ ಬಂದಿತ್ತು, ಇವಾಗ ಅದು ಎಲ್ಲಿ ಓಡೋಯ್ತೋ ಗೊತ್ತಿಲ್ಲ, ಅದನ್ನೇ ಹುಡುಕ್ತಾ ಇದೆ. ಬನ್ನಿ ಬನ್ನಿ, ಅಲ್ಲಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ, ಕೂತ್ಕೊಳ್ಳಿ. ಏನ್ ವಲ್ಲಭ, ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಯಾರು ಇಲ್ಲ ಕಣ್ರೋ, ಎಲ್ಲ ಆಚೆಗೆ ಹೋಗಿದ್ದಾರೆ. ಸರಿ, ನೀವೇನು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ ಮನೆಗೆ? ಅವಾಗ್ಲೇ ಕ್ಲಿನಿಕ್ ಅಲ್ಲಿ ನೀನೇ ಹೇಳ್ದಲ್ವ ಮನೆ ಹತ್ರ ಬನ್ನಿ ಸಿಗ್ತೀನಿ ಅಂತ.
ಅದಾ ನಾನೇನೋ ಫ್ಲೋ ಅಲ್ಲಿ ಹೇಳ್ದೆ ಅದಕ್ಕೆ ಬಂದ್ಬಿಡದಾ. ಏನೋ ಮಗ, ಮನೆಗ್ ಬಂದವ್ರಿಗೆ ಹಿಂಗ ಕೇಳ್ತಾರೆ. ಅಲ್ಲ, ಪ್ರತಿ ಸಲ ಮನೆಗ್ ಬಂದಾಗ್ಲೂ ಕೂಡ ಅಪ್ಪ ಹೊರಗಡೆ ಹೋಗೋರೆ, ಒಳ್ಳೆ ಸಿನಿಮಾ ನೋಡೋಣ ಅಂತಿದ್ದೆ. ಇವಾಗ ನೋಡಿದ್ರೆ ಈ ತರ ಹೇಳ್ತಿದ್ಯಾ, ಯಾಕೋ ಮಗ? ಅಲ್ಲ ಕಣ, ಅವಾಗ್ಲೇ ಕ್ಲಿನಿಕಲ್ಲೂ ಸರಿಯಾಗಿ ಮಾತಾಡ್ಸಿಲ್ಲ. ಯಾಕ ತುಂಬಾ ಬದಲಾಗಿದೆ ಬಿಡು ಮಗ ನೀನು. ಏ ಅದೇ ನಿಲ್ವೋ ಬ್ಯಾಟ್ರಿ. ಅದು ಅಷ್ಟಕ್ಕೂ ನಾವು ಬಂದಿದ್ದು ಸುಂದರ ಮಾಮಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋದಕ್ಕೆ. ಎಲ್ಲಿ ಅವರು ಕಾಣಿಸ್ತಾ ಇಲ್ಲ? ಅದು ಅವ್ರಿಗೆ ಜ್ವರ ಕಮ್ಮಿ ಆಯ್ತು, ಸ್ಟೋರ್ಗೆ ಹೋಗ್ಬಿಟ್ರು. ನೀವು ಓಡಿ. ಮಗ, ನೀನ್ ನಿಜವಾಗ್ಲೂ ನಮ್ಮ ಫ್ರೆಂಡ್ ವಲ್ಲಭನೇನೋ? ಮಾತ್ಗೂ ಹೊರಡಿ ಅಂತಿಲ್ಲ. ಬಾರ ಬಚ್ಚ ಮಗನ. ಇರೋ ಮಗ, ವಲ್ಲಭ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ತುಂಬಾ ಹೊಟ್ಟೆ ಹಸಿತಿದೆ ಕಣೋ. ಮನೆ ತನಕ ಬಂದಿದ್ದೀವಿ, ತಿನ್ನೋದಕ್ಕೆ ಏನಾದ್ರು ಕೊಡೋ. ಬೆಳಿಗ್ಗೆ ತಿಂಡಿನೂ ಮಾಡಿಲ್ಲ ಕಣೋ. ಏನ್ರು ತಿನ್ನೋದು ಕೊಡ್ಲಿ, ಮನೇಲಿ ಬೇರೆ ಯಾರು ಇಲ್ಲ. ಇರಿ, ಅಡಿಗೆ ಮನೇಲಿ ಏನಿದೆ ನೋಡ್ಕೊಂಡ್ ಬರ್ತೀನಿ.